ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ತಿಂಡಿ ಎಲ್ಲ ಆದಮೇಲೆ ಬೆಳಗಿನ ರುಟೀನ್ ಎಲ್ಲ ಮುಗಿದ ಮೇಲೆ ಈಗ ಶುರು ಮಾಡ್ತಾ ಇದ್ದೀನಿ ಬ್ಲಾಗನ್ನು. ಯಾಕೆ ಅಂದರೆ ಸಾನು ಮತ್ತು ನಾನು ಇವತ್ತು ಕುಕಿ ಮಾಡ್ತಾ ಇದ್ದೀವಿ. ಅವತ್ತು ಸಾನು ಒಬ್ಬಳೇ ಮಾಡಿದ್ಲು ನೋಡಿ. ಅವಳು ಕುಕಿ ಮಾಡಿದ್ವಿ, ಅದರ ಮೆಜರ್ಮೆಂಟ್ ನಿಮಗೆ ತೋರಿಸಿರ್ಲಿಲ್ಲ. ಅದು ಯಾಕಂದರೆ ಫಸ್ಟ್ ಟೈಮ್ ಮಾಡಿದ್ದು ಅಂತ. ಆ್ಯಂಡ್ ಅವತ್ತು ಸಾನು ಒಬ್ಬಳೇ ಮಾಡಿದ್ದು. ಏನಾದರೂ ಮಾಡ್ಕೊ ಹೋಗು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಈಗ ಇನ್ನೊಂದು ಸಾರಿ ಮಾಡ್ತಾ ಇದ್ದೀವಿ. ಸೊ ಮಾಡಬೇಕಾದ್ರೆ ನಿಮಗೂ ಕೂಡ ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ. ದಿನಾನು ನಮಗೆ ಎಲ್ಲ ನಟ್ಸ್ ತೊಗೊಂಡು ತಿನ್ನೋದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ನಿಸ್ಬೋದು. ಬಟ್ ಅದೆಲ್ಲ ತಿನ್ನೋದು ತುಂಬಾ ಇಂಪಾರ್ಟೆಂಟ್. ಬಾಡಿಗೆ ಬಯೋಟಿನ್ ಬೇಕು ಅಂದರೆ ಇದರಲ್ಲಿ ಬಯೋಟಿನ್ ಚೆನ್ನಾಗಿರುತ್ತೆ. ಸೊ ನಮ್ಮ ಹೇರ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಅದಕ್ಕೆ ಈ ಥರ ಮಾಡಿಟ್ಕೊಳ್ಳಿ. ಇದರಲ್ಲಿ ಶುಗರ್ ಅಂತ ಏನೂ ಇಲ್ಲ, ಆರ್ಟಿಫಿಷಿಯಲ್ ಕಲರ್ಸ್, ಪ್ರಿಸರ್ವೇಟಿವ್ಸ್ ಏನೂ ಇಲ್ಲ, ಎಲ್ಲ ನ್ಯಾಚುರಲ್ ಟೈಪಲ್ಲೇ ಮಾಡ್ತಾ ಇರೋದು. ನೀವು ಕೇಳ್ಬೋದು ಓವನ್ ಇಲ್ಲದೆ ಇರೋರು ಏನು ಮಾಡಬೇಕು ಅಂತ. ಓವನ್ ಇಲ್ಲದೆ ಇರೋರು ಈ ಇಡ್ಲಿ ಸ್ಟ್ಯಾಂಡ್ ಬರುತ್ತಲ್ವಾ, ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ಮಾಡ್ಬೋದು. ಕೆಳಗಡೆ ನೀರು ಹಾಕಬಾರ್ದು, ಅದ್ರ ಬದಲು ಉಪ್ಪು ಹಾಕ್ಕೊಳ್ಬೇಕು. ಸಣ್ಣ ಉಪ್ಪು ಇರುತ್ತಲ್ಲ, ಪೌಡರ್ ಉಪ್ಪು, ಅದನ್ನು ಒಂದು ಲೇಯರ್ ಅದು ತಳ ಮುಚ್ಚೋ ಥರ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಇಡ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಅದರಲ್ಲಿ ಕೂಡ ಬೇಕ್ ಮಾಡ್ಕೊಳ್ಬೋದು. ಸೊ ಇವತ್ತು ನಾವು ಓವನಲ್ಲಿ ಮಾಡ್ತೀವಿ, ಬಿಕಾಸ್ ಓವನ್ ಇದೆ ನಮ್ಮ ಹತ್ರ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಾದಾಮಿ 30 ಗ್ರಾಮ್. ನೆಕ್ಸ್ಟು ವಾಲ್ನಟ್ ನಾವಿಲ್ಲಿ 15 ಹಾಕಿದ್ದೀವಿ, 20 ಬೇಕಿದ್ರೂ ಹಾಕ್ಕೊಳ್ಬೋದು. ನೆಕ್ಸ್ಟ್ ಗೋಡಂಬಿ 15 ಗ್ರಾಮ್, ಇದು ಅಷ್ಟೇ, ನೀವು ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ಬೋದು. ನೆಕ್ಸ್ಟು ಫ್ಲ್ಯಾಕ್ಸ್ ಸೀಡ್ 10 ಗ್ರಾಮ್ಸ್. ಸೆಸಮೆ ಸೀಡ್ 10 ಗ್ರಾಮ್. ಆ್ಯಕ್ಚುಲಿ ಇದು ಸೀಡ್ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಇದು ಮೊದಲೇ ಪುಡಿ ಆಗಿಬಿಟ್ಟಿದೆ. ಸನ್ಫ್ಲವರ್ ಸೀಡ್ 10 ಗ್ರಾಮ್. ಪಂಪ್ಕಿನ್ ಸೀಡ್ ಕೂಡ 10 ಗ್ರಾಮ್ ಹಾಕ್ಕೊಳ್ಬೇಕು. ಬಟ್ ಪಂಪ್ಕಿನ್ ಸೀಡ್ ನಮ್ಮಲ್ಲಿ ಈಗ ಖಾಲಿ ಆಗಿದೆ, ಹಾಗಾಗಿ ನಾವು ಇದು ಮೂರನ್ನೇ ಒಂದು 2 ಗ್ರಾಮ್ ಇನ್ನೂ ಜಾಸ್ತಿ ಹಾಕ್ಬಿಡ್ತೀವಿ. ಎಲ್ಲ ನಟ್ಸ್ ಮಿಕ್ಸ್ಚರ್, ನಟ್ಸ್ ಆ್ಯಂಡ್ ಸೀಡ್ಸ್ 107 ಗ್ರಾಮ್ಸ್ ಬರ್ತಾಯಿದೆ. ಸೋಂಪು ಮತ್ತು ಏಲಕ್ಕಿ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಇದು ಫ್ಲೇವರ್ಗೆ, ನಾವು ಯಾವುದೇ ಥರದ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಸೇರಿಸ್ತಾ ಇಲ್ಲ. ಸೊ ನ್ಯಾಚುರಲ್ ಫ್ಲೇವರ್ ಆಗಿ ಇದು 2 ಸೇರಿಸ್ತಾ ಇದ್ದೀವಿ. ಒಂದು ಚಿಟಿಕೆ ಉಪ್ಪು ಹಾಕಬೇಕು, ಇನ್ನೊಂದು ಚಿಟಿಕೆ ಹಾಕು. ಇವಾಗ ಸಾನು ಹಾಕಿದ್ದು 2 ಚಿಟಿಕೆ ಚಕ್ಕೆ ಪೌಡರ್. ಸೊ ಇದೀಗ ಪೌಡರ್ ಆಗಿದೆ, ಅಂದರೆ ತುಂಬ ಪೇಸ್ಟ್ ಥರ ಏನಾಗೋದಿಲ್ಲ, ಇಷ್ಟಾಗುತ್ತೆ, ದಟ್ಸ್ ಫೈನ್. ಈಗ ಜಾಗರಿನ ಮೆಷರ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ನಾರ್ಮಲ್ ಜಾಗರಿ ಅಲ್ಲ, ಆರ್ಗ್ಯಾನಿಕ್ ಜಾಗರಿ ಯೂಸ್ ಮಾಡ್ತಾ ಇದ್ದೀವಿ. 60 ಗ್ರಾಮ್ಸ್. ಯಾಕೆ ಅಂದರೆ ಇದರಲ್ಲಿ ಧೂಳು, ಕಸ, ಮಣ್ಣು ಆ ಥರದ್ದೇನು ಸಣ್ಣ ಪಾರ್ಟಿಕಲ್ಸ್ ಇರೋದಿಲ್ಲ, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಇದು ಇಲ್ಲ ಅಂದರೆ ನೀವೀಗ ಜಾಗರಿನೂ ತಿನ್ನಬಾರ್ದು, ಶುಗರು ತಿನ್ನಬಾರ್ದು ಅಂತ ಇದ್ದಾಗ ಇದ್ರ ಬದಲು ಡೇಟ್ಸ್ ಹಾಕ್ಕೊಳ್ಬೋದು, ಅಥವಾ ಗ್ರೇಪ್ಸ್ ಹಾಕ್ಕೊಳ್ಬೋದು. ಡ್ರೈ ಗ್ರೇಪ್ಸ್ ಮತ್ತು ಡೇಟ್ಸ್, ವೆಟ್ ಡೇಟ್ಸ್ ಇರುತ್ತಲ್ಲ, ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಡೋ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ಇದು ತುಪ್ಪ ನಾವು 50 ml ಅಷ್ಟು ಹಾಕ್ತಾಯಿದ್ದೀವಿ. ತುಪ್ಪ ಎಷ್ಟು ಬರುತ್ತೆ, 50 ml ನೋಡೋಣ. ಇದರ ವೇಟೇ ಬರ್ತಾಯಿಲ್ಲ, ಅದು 0 ಮಾಡಿದ್ದೀನಲ್ಲ, ಹಾಕು. 50 ml ಗ್ರಾಮ್ ಎಷ್ಟು ಬರುತ್ತೆ ನೋಡೋಣ. 50 ml ಘೀ 46 ಗ್ರಾಮ್ಸ್ ಬರ್ತಾಯಿದೆ. ಸೊ ಆಲ್ಮೋಸ್ಟ್ 50 ಗ್ರಾಮ್ಸ್ ಹಾಕಿದ್ರೂ ಏನೂ ತೊಂದರೆ ಇಲ್ಲ. ನಾವು ಎಷ್ಟು ತುಪ್ಪ ಜಾಸ್ತಿ ಹಾಕ್ತೀವೋ ಅಷ್ಟು ಸ್ವಲ್ಪ ಕ್ರಿಸ್ಪಾಗಿ ಸಾಫ್ಟಾಗಿ ಬರುತ್ತೆ. ಅಂದರೆ ಸಾಗಿ ರೀತಿಯಲ್ಲಿ ಅಲ್ಲ, ಕ್ರಂಚ್ ಅಂತೀವಲ್ವಾ, ಆ ಕ್ರಂಚ್ ಚೆನ್ನಾಗಿ ಬರುತ್ತೆ. ಇದೆರಡೂ ಚೆನ್ನಾಗಿ ಕರಗೋ ಥರ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಅದೇ ಹೇಳಿದ್ನಲ್ಲ, ಬೆಲ್ಲ ಏನು ನಮಗೆ ಬೇಡ, ನಾವು ಹಾಗೆ ತಿಂತೀವಿ ಅನ್ನೋಂಗಿದ್ರೆ ಗ್ರೇಪ್ಸ್ ಮತ್ತು ಡೇಟ್ಸ್ನ ಕಟ್ ಮಾಡಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ತುಪ್ಪದ ಜೊತೆ ನಾವು ಹಸಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ. ಇದು ಕರಗ್ತಾ ಇಲ್ಲ, ಅದಕ್ಕೆ 10 ml ಅಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀವಿ. ಬೇಕಿದ್ರೆ ಆಮೇಲೆ ಇನ್ನೂ ಹಾಕ್ಕೊಳ್ಬೋದು. ಇದು ನೋಡಿ, ಈಗ 2 ಮಿಕ್ಸ್ ಮಾಡಿದ್ದೀನಿ. 3 ಥಿಂಗ್ಸ್ ಮಿಕ್ಸ್ ಮಾಡಿರೋದು, ಫುಲ್ ಏನು ಕರಗಿಲ್ಲ. ಓಕೆ, ಇದಕ್ಕೆ ನಾವೀಗ ಹಸಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ. ಇದು 100 ಗ್ರಾಮ್ ಓಟ್ಸ್ ಪೌಡರ್ ಮಾಡ್ಕೊಂಡಿರೋದು. ಓಟ್ಸ್ ಅಂದರೆ ನಾವು ರೋಲ್ಡ್ ಓಟ್ಸ್ ಎಲ್ಲ ಬರುತ್ತಲ್ವ, ಓಟ್ಸ್ ಮಸಾಲ ಮಾಡ್ತೀವಿ, ಅದು 100 ಗ್ರಾಮ್ಸ್. ಇದು 100 ಗ್ರಾಮ್ ಜೋಳದ ಹಿಟ್ಟು.
ಇದು 2 ಟೀ ಸ್ಪೂನ್ ಆಫ್ ಚಿಯಾ ಸೀಡ್. ನೀರಲ್ಲಿ ನೆನೆಸಿದ್ವಿ, ಆಮೇಲೆ ನೀರು ಸಾಕಾಗಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾಲನ್ನೇ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀವಿ ಹಸಿಟ್ಟಿಗೆ. ಸೊ ನೋಡಿ, ಇದರಲ್ಲಿ ಎಲ್ಲ ಥರದ ನಟ್ಸು, ಸೀಡ್ಸು, ಎಲ್ಲ ಹೆಲ್ದಿ ಫೈಬರ್ಸ್ ಎಲ್ಲ ಇದೆ. ಈಗ ಎಲ್ಲನೂ ಒಟ್ಟಿಗೆ ಮಿಕ್ಸಿಂಗ್ ಟೈಮ್. ಈಗ ಪುಡಿ ಮಾಡ್ಕೊಂಡಿದ್ದಂಥ ಎಲ್ಲ ನಟ್ಸ್ ಆ್ಯಂಡ್ ಸೀಡ್ಸ್ನ ಪೌಡರ್. ಈಗ ಇದು ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿಯಾಗಿ ನಾವೀಗ ಕಲಿಸ್ಕೊಳ್ತೀವಿ, ಏನು ಹಾಲು ಹಾಕದೇನೆ. ಅದರಲ್ಲೇ ಮಾಯಿಶ್ಚರ್ ಇರುತ್ತೆ, ಆಗುತ್ತೆ. ಸೊ ಆಗಿಲ್ಲ, ನಿನಗೆ ತಿನ್ನೋದಕ್ಕೆ ಅಂತ ಸಿಕ್ಬಿಡ್ತಾ? ಅಯ್ಯೋ ಈ ಹುಡುಗಿನೋ, ಅವಳಿಗೆ ಸಿಗುತ್ತೆ. ಅಷ್ಟೆಲ್ಲ ಗ್ರೈಂಡ್ ಮಾಡಿದ್ದಾಳೆ, ಅದೊಂದು ಗ್ರೈಂಡ್ ಆಗಿಲ್ಲ. ಲಕ್ಕಿ. ಎಲ್ಲ ನೋಡಿ ಟೇಬಲ್ ಮೇಲೆ ಹೆಂಗೆ ಹರಡ್ಕೊಂಡಿದ್ದಾಳೆ. ನೋ ವರೀಸ್, ಅವಳೇ ಎತ್ತಾಳೆ ಎಲ್ಲಾನು. ಎತ್ತು ಏನು ಚೆನ್ನಾಗಿ ಘಮ ಬರ್ತಿದೆ ನೋಡು ಸಾನು. ಇದಕ್ಕೆ ನಾವು ಬೇಕಿಂಗ್ ಪೌಡರ್ ಹಾಕೋದನ್ನು ಮರ್ತು ಬಿಟ್ಟಿದ್ವಿ, ಎಲ್ಲ ನೀಡ್ ಆಗಿಬಿಟ್ಟಿದೆ. ಈಗ ಒಂದೇ ಕಡೆ ಎಲ್ಲಾದರೂ ಸಿಗಾಕೊಂಡು ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಲ್ಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. 1/4 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಸೋಡಾ ಅಲ್ಲ, ಕೇಕ್ಗೆ ಹಾಕ್ತೀವಲ್ಲ ಅದು. ಇದು ನೋಡಿ ಈ ಥರ ಆಗಿದೆ. ಫುಲ್ ಡೋ ಥರ ಒಟ್ಟಿಗೆ ಬರ್ತಾ ಇಲ್ಲ, ಯಾಕಂದರೆ ಇದರಲ್ಲಿ ಗ್ಲೂಟನ್ ಏನೂ ಇಲ್ಲ. ಗ್ಲೂಟನ್ ಇದ್ರೇ ಚೆನ್ನಾಗಿ ಅಂಟ್ಕೊಳ್ಳೋದು. ಅದಕ್ಕೆ ನಾನೀಗ ಜಾಗರಿ ಹಾಕಿದ್ದೀನಲ್ಲ, ಅದರದ್ದು ಮಾಯಿಶ್ಚರ್ ಸ್ವಲ್ಪ ಇದಕ್ಕೆ ಬಿಡಲಿ ಅಂತ ಹೇಳಿಬಿಟ್ಟು ರೆಸ್ಟ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಈಗ ಇದನ್ನು 1/2 hour ಬಿಟ್ಟ ಮೇಲೆ ನಾನು ಲಟ್ಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದರಲ್ಲಿ ಗ್ಲೂಟನ್ ಅಂದರೆ ಬೈಂಡಿಂಗಿಗೆ ಏನೂ ಹಾಕಿಲ್ಲ ನಾನು, ಹಾಗಾಗಿ ಇದು ಲಟ್ಸೋದಕ್ಕೆ ಆಗ್ತಾನೇ ಇಲ್ಲ. ಸೊ ಏನು ಮಾಡೋದೀಗ? ಇನ್ನು ಸ್ವಲ್ಪ ಹೊತ್ತು ಇಡ್ಲಾ ಅಥವಾ ಏನಾದರೂ ಇನ್ನೂ ಸ್ವಲ್ಪ ಲಿಕ್ವಿಡ್ ಹಾಕಿ ಮಾಡಲಾ? ಲಿಕ್ವಿಡ್ ಹಾಕಿದ್ರೆ ಇನ್ನೂ ತೆಳ್ಳಾಗ್ಬಿಡುತ್ತೆ ಅಂತ ಜಸ್ಟ್ ಈಗ ನಾನು ಒಂದೊಂದೇ ಕಟ್ ಮಾಡಿ ಅದನ್ನು ಶೇಪ್ ಕೊಡೋಣ ಅಂತ ಇದ್ದೀನಿ, ಲಟ್ಸೋಂಗಿಲ್ಲ. ಸೊ ಅದು ಹೇಗಾಗುತ್ತೋ ಹಾಗೆ ಮಾಡೋಣ ಅಂತ, ಯಾಕೆ ಅಂದರೆ ನಾನು ಕಲ್ಸಂತೂ ಇಟ್ಬಿಟ್ಟಿದ್ದೀನಿ. ಈಗ ಏನಾದರೂ ಮಾಡಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಹೇಗಾಗುತ್ತೋ ಹಾಗೆ ಟ್ರೈ ಮಾಡ್ತಾ ಇದ್ದೀನಿ. ಒಂದೊಂದೇ ಹಿಟ್ಟನ್ನು ಕಟ್ ಮಾಡಿಕೊಂಡು ರೌಂಡ್ ಮಾಡಿಬಿಟ್ಟು ಆಮೇಲೆ ಅದನ್ನು ಫ್ಲ್ಯಾಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಮಾಡೋದಕ್ಕೆ ಎಕ್ಸ್ಟ್ರಾ ಟೈಮ್ ತೊಗೊಳ್ತಾ ಇದೆ ನೋಡಿ. ಒಂದೊಂದನ್ನೇ ಉಂಡೆ ಮಾಡಬೇಕು, ಆಮೇಲೆ ಅದನ್ನು ಫ್ಲ್ಯಾಟ್ ಮಾಡಬೇಕು. ಫ್ಲ್ಯಾಟ್ ಮಾಡಿದ್ರೂ ಕ್ರ್ಯಾಕ್ಸ್ ಆಗ್ತಾ ಇದೆ ಎಡ್ಜಸ್ಸಲ್ಲಿ, ಅಷ್ಟು ಚೆನ್ನಾಗಿ ನೀಟಾಗಿ ಕಾಣ್ತಾ ಇಲ್ಲ. ಓಕೆ, ಸ್ವಲ್ಪ ಕ್ರ್ಯಾಕ್ ಇದ್ದರೆ ಓಕೆ, ಬಟ್ ಯಾಕೋ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಕಟ್ ಮಾಡಿಬಿಟ್ಟು ಎಷ್ಟು ತೆಳ್ಳ ಬೇಕೋ, ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ಗೆ ಕಟ್ ಮಾಡಿ ಹಾಗಾಗಿ ಇಡೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಡ್ರೈ ನಟ್ಸನ್ನು ಮೇಲ್ಗಡೆಯಿಂದ ಹಾಕಬೇಕಲ್ವಾ, ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ಅದರದ್ದು ಕ್ರಂಚ್ ಚೆನ್ನಾಗಿರುತ್ತೆ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಮೇಲ್ಗಡೆ ಉದುರಿಸ್ಬಿಟ್ಟು ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಪ್ರೆಸ್ ಮಾಡೋದ್ರಿಂದ ಏನಾಯಿತು, ಅವಾಗೇನೋ ಕೂತ್ಕೊಳ್ತು ಗಟ್ಟಿಯಾಗಿ, ಬಟ್ ಬೇಕ್ ಆದಮೇಲೆ ಅದು ಉದುರೋದಕ್ಕೆ ಶುರುವಾಯಿತು. ಸೊ ಆದಷ್ಟು ಸ್ವಲ್ಪ ಥಿಕ್ಕಾಗಿ ಕಟ್ ಮಾಡಿಕೊಂಡು ಮೇಲ್ಗಡೆಯಿಂದ ಡ್ರೈ ನಟ್ಸನ್ನು ಉದುರಿಸ್ಬಿಟ್ಟು ಸ್ವಲ್ಪ ಅದು ಒಳಗಡೆ ಸೇರ್ಕೊಳ್ಳೋ ಥರ ನಾವು ಫ್ಲ್ಯಾಟನ್ ಮಾಡಬೇಕು. ನಾನು ಫಸ್ಟ್ ಟೈಮ್ ಮಾಡಿದಾಗ ನಾನು ಲಟ್ಸಿದ್ದೆ, ಅದಾಗಿತ್ತು. ಇವಾಗ ಯಾಕೆ ಆಗ್ತಾ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಇದು ಸ್ವಲ್ಪನೇ ಕಟ್ ಮಾಡಿಕೊಂಡು ಮೇಲ್ಗಡೆ ಉದುರಿಸಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಒಳಗಡೆ ಸೇರ್ಕೊಳ್ಳೋ ಥರ ಮಾಡ್ಕೊಳ್ಬೇಕು. ಆಮೇಲೆ ನಾನಿಲ್ಲಿ ಸನ್ಫ್ಲವರ್ ಸೀಡ್, ಬಾದಾಮಿ, ಪಿಸ್ತಾ, ಗೋಡಂಬಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಸ್ನೇಹಿತರೆ 100 ಗ್ರಾಮ್ದು ಡ್ರೈ ನಟ್ಸು ಸೀಡ್ಸು, 100 ಗ್ರಾಮ್ ಓಟ್ಸು, 100 ಗ್ರಾಮ್ ಜೋಳದ ಹಿಟ್ಟು, ಅದರ ಜೊತೆ ಒಂದು 50 ಗ್ರಾಮು ತುಪ್ಪ, 50 ಗ್ರಾಮ್ ಅಷ್ಟು ಬೆಲ್ಲ, ಇಷ್ಟನ್ನು ಸೇರಿಸಿ ಮಾಡಿರೋದಕ್ಕೆ ನನಗೆ 30 ಪೀಸ್ ಆಗಿದೆ. ಇದು ನಿಮಗೆ ಒಂದು ರಫ್ ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ಇದನ್ನು ನಾನೀಗ ಓವನಲ್ಲಿ ಬೇಕ್ ಮಾಡ್ತೀನಿ. 160 ಅಥವಾ 140ಯಲ್ಲಿ ಒಂದು 15 to 20 ಮಿನಿಟ್ಸ್. ಬೇಕಿಂಗ್ ಮಾಡಬೇಕಾದ್ರೆ ನೀವು ನೋಡ್ಬೋದು ಕೆಳಗಡೆ ರಾಡ್ ಇರೋದು. ನಾನು ಈ ಸ್ಲಾಟ್ ಬಿಟ್ಟು ಅದ್ರ ಮೇಲ್ಗಡೆ ಇಟ್ಟಿದ್ದೀನಿ, ಅಂದರೆ ಮಿಡಲಲ್ಲಿ ಇಟ್ಟಿದ್ದೀನಿ. ಇದನ್ನು 140ಗೆ ಸೆಟ್ ಮಾಡಿದ್ದೀನಿ ಫಾರ್ 20 ಮಿನಿಟ್ಸ್. ನಾನು ಯಾವಾಗ ಕೇಕ್ ಮಾಡಿದ್ರು ನನಗೆ ಒಂದು ಕನ್ಫ್ಯೂಷನ್ ಇರ್ತಾ ಇತ್ತು, ಯಾವ ರ್ಯಾಕಲ್ಲಿ ಇಡಬೇಕು ಕೇಕ್ ಟ್ರೇನ ಅಂತ ಹೇಳ್ಬಿಟ್ಟು. ಈಗ ನಾವು ರೌಂಡ್ ಕೇಕ್ ಅಥವಾ ಸ್ಕ್ವೇರ್ ಕೇಕ್ ಮಾಡ್ತಾ ಇದ್ದೀವಿ ಅಂದರೆ ಕೆಳಗಡೆ ಇದರಲ್ಲೂ ಇಡ್ಬೋದು, ಕೆಳಗಡೆ ರ್ಯಾಕಲ್ಲಿ.
3 ಲೆವೆಲಲ್ಲಿ ಇರುತ್ತೆ, ಕೆಳಗಡೆ ಒಂದು, ಮಧ್ಯ ಒಂದು, ಮೇಲ್ಗಡೆ ಒಂದು. ಕುಕಿ ಮಾಡಬೇಕಾದ್ರೆ ಅಥವಾ ಕಪ್ ಕೇಕ್ ಮಾಡಬೇಕಾದ್ರೆ ಮಿಡಲ್ ರ್ಯಾಕಲ್ಲಿ ಇಡಬೇಕು. ಯಾಕೆ ಅಂದರೆ ಅದಕ್ಕೆ ತುಂಬ ಹೀಟು ಬೇಕಾಗಿರೋದಿಲ್ಲ, ಇಷ್ಟಿಷ್ಟೇ ಅಲ್ವಾ ಅದು. ಸೊ ತುಂಬ ಬೇಗ ರೇಸ್ ಆಗಿಬಿಡುತ್ತೆ. ಆಗ ಟೆಂಪ್ರೇಚರ್ನ ಸ್ವಲ್ಪ ನಾರ್ಮಲ್ಗಿಂತ ಕಡಿಮೆ ಇಡಬೇಕು. ಅಂದರೆ ನಾವು ಕೇಕ್ ಬೇಕ್ ಮಾಡಬೇಕಾದ್ರೆ 150 160 ಇಟ್ಟಿರ್ತೀವಿ ಅನ್ನೋ ಹಾಗಿದ್ರೆ ನಾವು ಕಪ್ ಕೇಕ್ ಮಾಡಬೇಕಾದ್ರೆ ಒಂದು 20 ಡಿಗ್ರಿ ಅಷ್ಟು ಕಡಿಮೆ ಇಡಬೇಕು. ಇವತ್ತು ನಾನು ಕುಕಿ ಮಾಡೋದಕ್ಕೆ ಅವತ್ತು ಕೂಡ 140 160 ಇಟ್ಟಿದ್ದೆ, ಇವತ್ತು 140ಗೆ ಸೆಟ್ ಮಾಡಿದ್ದೀನಿ. ಅದೂ ಮಿಡಲ್ ರ್ಯಾಕಲ್ಲಿ. ಬರೀ ಕೆಳಗಡೆದು ಗ್ರಿಲ್ ಮಾತ್ರನೇ ಬಿಸಿ ಆಗಬೇಕು, ಮೇಲ್ಗಡೆದು ಗ್ರಿಲ್ ಬಿಸಿ ಆಗಬಾರ್ದು. ಆ ಥರ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಓವನಲ್ಲಿ ಕೂಡ ಮಾಡ್ಬೋದು, ಬಟ್ ಅದರಲ್ಲಿ ಇದೇ ಎಕ್ಸಾಕ್ಟ್ ಸೆಟ್ಟಿಂಗಲ್ಲಿ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಯಾಕಂದರೆ ನನಗೆ ಅದರಲ್ಲಿ ಎಕ್ಸ್ಪೀರಿಯನ್ಸೇ ಇಲ್ಲ. ನಾವು ಸೊ OTGಯಲ್ಲಿ ಈ ಥರ ಮಾಡಿಕೊಂಡ್ರೆ ನೋಡಿ ಚೆನ್ನಾಗಿ ಬರುತ್ತೆ. ಅದನ್ನು ಮಿಡಲ್ ರ್ಯಾಕಲ್ಲಿ ಇಟ್ಕೊಳ್ಳಿ. ನಿಮಗೆ ತುಂಬಾ ಹೀಟ್ ಆಗ್ತಾ ಇದೆ ಅಂದರೆ ಒಂದು ಚೂರು ಕಡಿಮೆ ಮಾಡ್ಕೊಳ್ಳಿ. ಕೇಕ್ ಏನಾಗುತ್ತೆ, ಹೀಟ್ ಜಾಸ್ತಿ ಆದಾಗ ಒಂದೇ ಸಾರಿಗೆ ರೈಸ್ ಆಗಿಬಿಡುತ್ತೆ, ಆಮೇಲೆ ಒಳಗಡೆ ಗಾಳಿ ಎಲ್ಲನೂ ಹೊರಟೋಗ್ಬಿಟ್ಟು ಒಳಗಡೆ ಹೊರಟೋಗುತ್ತೆ. ಸೊ ಅದು ಟೆಂಪ್ರೇಚರ್ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಆವಾಗ ನಾವು ಕಡಿಮೆ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ನಿಮಗೆ ಕೆಳಗಡೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಮಧ್ಯದ ರ್ಯಾಕಲ್ಲೇ ಇಟ್ಕೊಂಡು ಟ್ರೈ ಮಾಡಿ. ಯಾವಾಗಲೂ ನಿಮಗೆ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಸೊ ಇದನ್ನು ಸ್ನೇಹಿತರೆ, ಕುಕಿ ರೆಡಿ ಆಗಿದೆ. ನಾನು ಇದರಲ್ಲಿ 20 ಮಿನಿಟ್ಸ್ ಬೇಕ್ ಮಾಡಿದ್ದೀನಿ. ಅಂದರೆ ಒಂದು 5 ನಿಮಿಷ ಮುಂಚೆ ನಾನು ತೆಗೆದು ಒಂದು ಸಾರಿ ನೋಡಿದ್ದೆ, ಇನ್ನೂ ಸ್ವಲ್ಪ ಸಾಫ್ಟ್ ಇದೆ ಅಂತ ಅನ್ನಿಸ್ತು. ಹಾಗಾಗಿ 20 ಮಿನಿಟ್ಸ್ ಕರೆಕ್ಟಾಗಿ ಆಫ್ ಮಾಡಿಬಿಟ್ಟು ಟ್ರೇನ ತೆಗೆದ್ಬಿಟ್ಟು ಹೊರಗಡೆ ಇಟ್ಟಿದ್ದೆ. ಅಲ್ಲೇ ಬಿಡಬಾರ್ದು, ಅಲ್ಲೇ ಇಟ್ಟರೆ ಓವರ್ ಕುಕ್ ಆಗುತ್ತೆ. ಆ್ಯಂಡ್ ಇದರ ಘಮ ಅಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರಾ. ಬೇಕ್ ಆಗೋದಕ್ಕೆ ಶುರು ಆದ ತಕ್ಷಣವೇ ಮನೆ ಫುಲ್ ಅದ್ರ ಘಮ ಹರಡಿರುತ್ತೆ. ಯಾವಾಗ ಇದು ರೆಡಿ ಆಗುತ್ತೆ, ಯಾವಾಗ ನಾವು ಟೇಸ್ಟ್ ಮಾಡ್ತೀವಿ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ, ಅಷ್ಟು ಟೇಸ್ಟಿ ಇರುತ್ತೆ. ಆ್ಯಂಡ್ ಇದರಲ್ಲಿ ಹಿಂದೆ ನೋಡಿ ನಾವು ಜಾಗರಿ ಹಾಕಿರ್ತೀವಲ್ಲ, ಹಾಗಾಗಿ ಅದು ಶುಗರ್ ಹಾಕಿದಾಗ, ಜಾಗರಿ ಹಾಕಿದಾಗ ಈ ಥರ ಕಲರ್ ಬರುತ್ತೆ. ಮುಂದೆ ನಾರ್ಮಲ್ಲು ನಾವು ಹೇಗೆ ಇಟ್ಟಿದ್ವೋ ಹಾಗೆ ಇರುತ್ತೆ ಕಲರು. ಇದು ಒಂದೇ ಒಂದು ಸಾಲು ಹಾರ್ಟ್ ಶೇಪಲ್ಲಿ ಬೇಕು ಅಂತ ಮಾಡಿಕೊಂಡು ತುಂಬ ಚೆನ್ನಾಗಿದೆ. ಈ ಥರ ಕಟ್ ಮಾಡಿದಾಗ ನೋಡಿ, ಕಟ್ ಮಾಡಿ ತೋರಿಸ್ತೀನಿ. ನೋಡಿದ್ರ ಹೇಗೆ ಟಕ್ ಅಂತ ಮುರಿತು ಅಂತ. ಆ ರೀತಿಯಲ್ಲಿ ಬರಬೇಕು ಅಂದರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಶುಗರ್ ಹಾಕಿದಾಗ ಅದು ಒಂದು ಬೈಂಡಿಂಗ್ ಹಾಗೂ ಹೆಲ್ಪ್ ಮಾಡುತ್ತೆ, ಮತ್ತು ಈ ಥರ ಕ್ರಂಚ್ ಕೊಡೋದಕ್ಕೂ ಹೆಲ್ಪ್ ಮಾಡುತ್ತೆ. ನಾವು ಅದನ್ನು ಅವಾಯ್ಡ್ ಮಾಡಿದಾಗ ಮೇ ಬಿ ಸ್ವಲ್ಪ ಗೀ ಹಾಕ್ಕೊಂಡ್ರೆ ಸರಿ ಹೋಗ್ಬೋದು ಅಂತ ಅನಿಸುತ್ತೆ. ಏರ್ ಟೈಟ್ ಕಂಟೈನರ್ನಲ್ಲಿ 15 ದಿನ ಆದರೂ ಇಟ್ಕೊಳ್ಬೋದು. ಸೊ ಇದು ಬರೀ ಮಕ್ಕಳಿಗೆ ಅಂತ ಅಲ್ಲ, ಡಯಾಬಿಟೀಸ್ ಇರೋರಿಗೆ ಅಂತ ಅಲ್ಲ, ನಾವು ಕೂಡ ತಿನ್ನಬೇಕು. ನಾನು ಹೇಳ್ತಾ ಇರೋದು ತಿನ್ನಬೇಕು ಅಂತ, ಬಿಕಾಸ್ ದಿಸ್ ಈಸ್ ರಿಚ್ ಇನ್ ಬಯೋಟಿನ್. ಎಲ್ಲ ಡ್ರೈ ನಟ್ಸ್ ಹಾಕಿದ್ದೀವಿ ಅಲ್ವಾ, ಸೊ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಬೇರೆ ಎಲ್ಲ ಜಂಕನ್ನು ಅವಾಯ್ಡ್ ಮಾಡಿಬಿಟ್ಟು ಇದನ್ನು ಮಾಡಿ ಇಟ್ಕೊಳ್ಳಿ, ಇದನ್ನು ತಿನ್ನಿ ಅಂತಲೇ ನಾನು ಹೇಳ್ತೀನಿ. ಮಕ್ಕಳಿಗೂ ಕೂಡ ಯಾವುದೇ ರೀತಿಯ ಭಯ ಇಲ್ಲದೆ, ಪ್ರಿಸರ್ವೇಟಿವ್ಸು, ಶುಗರು ಏನು ಹಾಕಿರ್ತಾರೋ ಏನಿಲ್ವೋ ಅಂತ ಯೋಚನೆ ಮಾಡೋದಕ್ಕಿಂತ ನಾವೇ ಮಾಡಿ ಧೈರ್ಯದಿಂದ ಕೊಡ್ಬೋದು. ನಮ್ಮ ಸಾನುಗೀಗ ದಿನಾ ಕೊಡ್ತೀನಿ ನಾನು. ಬೇರೆ ಬಿಸ್ಕೆಟ್ ಆದರೆ ಪಾಪ ನಾನು ಕೊಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ, ಅವಳಿಗೆ ಆಸೆ, ಬಟ್ ನಾನು ಕೊಡೋಕ್ಕಾಗೋದಿಲ್ವಲ್ಲ ಅಂತ. ಇದನ್ನು ಡೈಲಿ ಕೊಡ್ಬೋದು. ನಿಜವಾಗ್ಲೂ ಇದು ಎಷ್ಟು ಚೆನ್ನಾಗಿದೆ ಅಂತೀರಾ. ನೀವು ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ಶೇರ್ ಮಾಡಿ, ಅವರು ಕೂಡ ಮಾಡಿ ಟ್ರೈ ಮಾಡಲಿ. ವೆರಿ ಹೆಲ್ದಿ. ಬೈ ಬೈ ಸ್ನೇಹಿತರೆ, ಟೇಕ್ ಕೇರ್.